ಕೋಚ್ ತಂಡವನ್ನ ನಿರೀಕ್ಷೆಯಂತೆಯೇ ಕೆಡವಿದ ಕೆಕೆಆರ್ ಫೈನಲ್ ಅನ್ನ ಪ್ರವೇಶ ಮಾಡಿದೆ. ಟೇಬಲ್ ಟಾಪರ್ ಆಗಿದ್ದ ಕೆಕೆಆರ್ಗೆ ಯಾವುದೇ ಹಂತದಲ್ಲೂ ಹೈದರಾಬಾದ್ ತಂಡ ಸವಾಲೆನಿಸಲೇ ಇಲ್ಲ. ಕ್ವಾಲಿಫೈಯರ್ ಪಂದ್ಯ ಯಾವುದೇ ಫೈರ್ ಇಲ್ಲದೆ ಮುಕ್ತಾಯ ಕಂಡಿದೆ. ಹೈದರಾಬಾದ್ನ ಬೆನ್ನೆಲುಬನ್ನ ಆರಂಭದಲ್ಲೇ ಮುರಿದ ಕೆಕೆಆರ್ ಬೌಲರ್ಗಳು ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವಲ್ಲಿ ಯಶಸ್ವಿಯಾದರು. ಹೈದರಾಬಾದ್ ತಂಡ ಈಗ ಎಲಿಮಿನೇಟರ್ನಲ್ಲಿ ಗೆದ್ದ ತಂಡವನ್ನ ಎದುರಿಸಲು ಸಜ್ಜಾಗಿ ನಿಂತಿದೆ. ಆರ್ಸಿಬಿ ಮೊದಲ ಎಲಿಮಿನೇಟರ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆರ್ಸಿಬಿಗೆ ನಿಜವಾದ ಸವಾಲಿರೋದು ಕೂಡ ಇದೇ ಹೈದರಾಬಾದ್ ತಂಡದ ವಿರುದ್ಧ. ಯಾಕಂದ್ರೆ ಆರ್ಸಿಬಿಯ ವೀಕ್ ಬೌಲಿಂಗ್ ಮೇಲೆ ಪ್ರಾಬಲ್ಯ ಹೊಂದುವ ಎಲ್ಲ ಅವಕಾಶ ಹೈದರಾಬಾದ್ನ ಬ್ಯಾಟ್ಸ್ಮನ್ಗಳಿಗಿದೆ. ಇನ್ನೊಂದೆಡೆ ಹೈದರಾಬಾದ್ನ ವೀಕ್ನೆಸ್ ಕೂಡ ಮೊದಲ ಕ್ವಾಲಿಫೈಯರ್ನಲ್ಲಿ ಎಕ್ಸ್ಪೋಸ್ ಆಗಿದೆ. ಅದರ ಬಗ್ಗೆ ಹೇಳ್ತೇನೆ ನಾನು ಶಾಂತ. IPLನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೀಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕೆಕೆಆರ್ ಪಾರಮ್ಯ ಮೆರೆದಿತ್ತು. ಪವರ್ ಪ್ಲೇ ಮುಗಿಯೋದಕ್ಕೂ ಮೊದಲೇ ಹೈದರಾಬಾದ್ನ 4 ವಿಕೆಟ್ ಕಿತ್ತ ಕೆಕೆಆರ್ ಪಂದ್ಯದ 2ನೇ ಎಸೆತದಲ್ಲೇ ಟ್ರಾವಿಸ್ ಹೆಡ್ ಔಟ್ ಮಾಡುವ ಮೂಲಕ ಹಿಡಿತ ಸಾಧಿಸಿತ್ತು. ಸ್ಟಾರ್ಕ್ ಎಸೆತದಲ್ಲಿ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಟ್ರಾವಿಸ್ ಹೆಡ್ ನಿರಾಸೆ ಮೂಡಿಸಿದ್ರೆ, ತಂಡಕ್ಕೆ ಇದುವರೆಗೆ ಆಸರೆ ಆಗ್ತಾ ಇದ್ದ ಅಭಿಷೇಕ್ ಶರ್ಮಾ ಕೂಡ ಕೇವಲ 3 ರನ್ಗೆ ಔಟ್ ಆಗುವ ಮೂಲಕ ತಂಡಕ್ಕೆ ಆಘಾತ ತಂದಿತ್ತು. 39 ರನ್ಗೆ 4 ವಿಕೆಟ್ ಕಳೆದುಕೊಂಡ ತಂಡಕ್ಕೆ ಹೆನ್ರಿಚ್ ಕ್ಲಾಸೆನ್ ಮತ್ತು ರಾಹುಲ್ ತ್ರಿಪಾಠಿ ಉತ್ತಮ ಜೊತೆಯಾಟವಾಡಿದ್ರು. ಇದೇ ಜೋಡಿ ತಂಡದ ರನ್ 100ರ ಗಡಿ ದಾಟಿಸಿತ್ತು. ಆದ್ರೆ ಕ್ಲಾಸೆನ್ ಔಟ್ ಆಗ್ತಾ ಇದ್ದಂತೆ ತಂಡ ಮತ್ತೆ ಸಂಕಷ್ಟಕ್ಕೆ ಸಿಲುಕಿತ್ತು. ಅದರಲ್ಲೂ ಇಲ್ಲದ ರನ್ಗಾಗಿ ಓಡಿ ರಾಹುಲ್ ತ್ರಿಪಾಠಿಯನ್ನ ಔಟ್ ಮಾಡಿಸಿದ ಅಬ್ದುಲ್ ಸಮದ್ ತಂಡಕ್ಕೆ ವಿಲನ್ ಆಗಿ ಮಾರ್ಪಟ್ರು. ಇಲ್ಲದೆ ಹೋಗಿದ್ರೆ SRH ಕನಿಷ್ಠ 200 ರನ್ ಗಳಿಸುವ ಅವಕಾಶ ದಟ್ಟವಾಗಿ ಗೋಚರಿಸ್ತಾ ಇತ್ತು. ಒಳ್ಳೆಯ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುವ ಲಕ್ಷಣ ಕೂಡ ಇತ್ತು. ಆದರೆ ತ್ರಿಪಾಠಿ ಔಟ್ ಆದ ನಂತರ SRH ಪ್ಯಾಟ್ಸ್ ಕಮಿನ್ ಬಿಟ್ರೆ ಬೇರೆ ಯಾರಿಂದಲೂ ಕೂಡ ಒಳ್ಳೆಯ ಕೊಡುಗೆ ಸಿಗಲೇ ಇಲ್ಲ. ಹೀಗಾಗಿ 159 ರನ್ಗಳ ಸಾಧಾರಣ ಮೊತ್ತ ದಾಖಲಿಸಲು ಮಾತ್ರ ಸಾಧ್ಯವಾಯಿತು. ಆದರೆ SRH ಬ್ಯಾಟ್ಸ್ಮನ್ಗಳು ಈ ಲೋ ಸ್ಕೋರ್ ಮ್ಯಾಚ್ನಲ್ಲೂ ಸುನಿಲ್ ನರೈನ್ಗೆ 4 ಓವರ್ಗಳಲ್ಲಿ 40 ರನ್ ಹೊಡೆದಿದ್ದು ಗಮನಾರ್ಹ. ಇದುವರೆಗೆ IPLನಲ್ಲಿ ಪಾರಮ್ಯ ಮೆರೆದಿದ್ದ ನರೈನ್ಗೆ ಹೈದರಾಬಾದ್ ಬ್ಯಾಟ್ಸ್ಮನ್ಗಳು ಮಾತ್ರ ಸಿಕ್ಕಾಪಟ್ಟೆ ಚಚ್ಚಿ ಹಾಕಿದ್ದು ವಿಶೇಷ. ಹೈದರಾಬಾದ್ನ 160 ರನ್ಗಳ ಗುರಿಯನ್ನ ಬೆನ್ನಟ್ಟಿದ್ದ ಕೆಕೆಆರ್ ಆರಂಭದಿಂದಲೇ SRH ಬೌಲರ್ಗಳ ಮೇಲೆ ಹಿಡಿತ ಸಾಧಿಸಿತ್ತು. ಯಾವುದೇ ಹಂತದಲ್ಲೂ ಕೆಕೆಆರ್ ಬ್ಯಾಟ್ಸ್ಮನ್ಗಳು ಒತ್ತಡಕ್ಕೆ ಒಳಗಾಗಲೇ ಇಲ್ಲ. ಅದರಲ್ಲೂ 2 ವಿಕೆಟ್ ಕಳೆದುಕೊಂಡ ನಂತರ ಜೊತೆಯಾದ ವೆಂಕಟೇಶ್ ಅಯ್ಯರ್ ಮತ್ತು ಶ್ರೇಯಸ್ ಅಯ್ಯರ್ ಬಿರುಸಿನ ಹೊಡೆತಕ್ಕೆ ಕೈ ಹಾಕಿದ್ರಿಂದ 14ನೇ ಓವರ್ನಲ್ಲಿ ಹೈದರಾಬಾದ್ನ ಟಾರ್ಗೆಟ್ ರೀಚ್ ಆಗುವಲ್ಲಿ ಕೆಕೆಆರ್ ಯಶಸ್ವಿಯಾಯಿತು. ಫೈನಲ್ಗೂ ಮುಂಚಿತವಾಗಿ ಶ್ರೇಯಸ್ ಅಯ್ಯರ್ ಉತ್ತಮ ಫಾರ್ಮ್ನಲ್ಲಿ ಬ್ಯಾಟ್ ಬೀಸಿದ್ದು ಕೆಕೆಆರ್ಗೆ ಅತಿದೊಡ್ಡ ಪ್ಲಸ್ ಪಾಯಿಂಟ್. ಜೊತೆಗೆ ವೆಂಕಟೇಶ್ ಅಯ್ಯರ್ ಮತ್ತೆ ತಾವು ಈ ತಂಡದ ಪ್ರಮುಖ ಆಟಗಾರ ಅನ್ನೋದನ್ನ ಬ್ಯಾಟ್ ಮೂಲಕವೇ ತೋರಿಸಿಕೊಟ್ಟಿದ್ದಾರೆ. ಕ್ವಾಲಿಫೈಯರ್ನಲ್ಲಿ ಕೆಕೆಆರ್ ಸಿಡಿದ ರೀತಿಯನ್ನ ಗಮನಿಸಿದ್ರೆ IPLನ ಫೈನಲ್ ಮೆಗಾ ಫೈಟ್ಗೆ ಸಾಕ್ಷಿಯಾಗೋದು ಗ್ಯಾರಂಟಿ. ಕೆಕೆಆರ್ ವಿರುದ್ಧ ಮುಗ್ಗರಿಸಿ ಬಿದ್ದ ಹೈದರಾಬಾದ್ ಅನ್ನು ಎದುರಿಸಲು ಇಂದು RCB ಮತ್ತು RR ತಂಡಗಳು ಮುಖಾಮುಖಿಯಾಗ್ತಿವೆ. ಇಂದು RCB ಗೆಲುವಿಗೆ ಯಾವುದೇ ತೊಂದರೆ ಎದುರಾಗುವ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ ಹೈದರಾಬಾದ್ ತಂಡವನ್ನ ಕೆಡವಿದರೆ ಕೆಕೆಆರ್ ಅನ್ನ ಫೈನಲ್ನಲ್ಲಿ RCB ಎದುರಿಸಬೇಕಾಗುತ್ತದೆ. ಇದುವರೆಗೂ ಅಸಾಧ್ಯವನ್ನ ಸಾಧ್ಯ ಮಾಡಿರುವ RCB ಫೈನಲ್ನಲ್ಲೂ ಗೆದ್ದು ಬೀಗಲಿ ಎನ್ನುವುದೇ ಅಭಿಮಾನಿಗಳ ಹಾರೈಕೆ. ನಮಸ್ಕಾರ.